ಅಷ್ಟು ಪೆಟ್ರೋಲ್ ಹಾಕ್ಸ್ಬೇಕಪ್ಪ. ನಿನ್ನೆಯಿಂದ ಪೆಟ್ರೋಲ್ಗೆ 121 ಆಗಿದೆ, 11 ರೂಪಾಯಿ ಜಾಸ್ತಿ. ಎಲ್ರಿಗೂ ನಮಸ್ಕಾರ. ಡೇ 2 ಲದಾಖ್ ರೈಡ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಎಲ್ಲಿದ್ದೀವಿ ಅಂತಂದರೆ ಹೈದ್ರಾಬಾದಲ್ಲಿ ಒಂದು ಜಾಗದ ಹೆಸರು ಗೊತ್ತಿಲ್ಲ, ಬಟ್ ಹೈದ್ರಾಬಾದಲ್ಲಿದ್ದೀವಿ. ಸೊ ನಿನ್ನೆ ನೋಡಿದ್ರಿ ಲೈಕ್ ಸೋಲೋ ರೈಡ್ ಸ್ಟಾರ್ಟ್ ಆಗಿದ್ದು ಗ್ರೂಪ್ ರೈಡಾಗಿ ಕನ್ವರ್ಟ್ ಆಗೋಯಿತು. ಸೊ ಯಾವ್ಯಾವ ಗಾಡಿಗಳು ಅಂತ ನಿನ್ನೆ ಹೇಳಿದ್ದೆ, ಬಟ್ ಇವಾಗ ತೋರಿಸ್ತೀನಿ ನೋಡಿ. ಸೊ ಒಂದು ಟ್ರಯಾಂಪ್ ಟೈಗರ್ ಬ್ರ್ಯಾಂಡ್ ನ್ಯೂ, ಇವರು ಭಾಸ್ಕರ್ ಅಂತ. ಸೊ ಬ್ರ್ಯಾಂಡ್ ನ್ಯೂ ಟ್ರಯಾಂಪ್ ಟೈಗರು ನಿನ್ನೆ 2 ಡೇಸ್ ಆಗಿದೆ ಡೆಲಿವರಿ ತೊಗೊಂಡು. ಹಂಗೆ ಇಲ್ಲಿವರೆಗೂ ಓಡಿಸ್ಕೊಂಬಂದು ಇಲ್ಲೇ ಸರ್ವಿಸ್ ಮಾಡಿಸಿ, ನಿನ್ನೆ ಆ್ಯಕ್ಚುಲಿ ಬೇಗ ಬಂದರು ಇವರು. ಸೊ ಇಲ್ಲೇ ಬಂದು ಸರ್ವಿಸ್ ಮಾಡಿಸಿ ಇವಾಗ ರೆಡಿಯಾಗಿ ಹೊರಟಿದೆ. ಸೊ ಇನ್ನೊಂದು ಬಂದ್ಬಿಟ್ಟು ಇದು KTM 390 ಬ್ರೋ. ಇದು ಯಾರ್ದೇಳಿ? ಸಚಿನ್ ಅಂತ. ಅದಾದಮೇಲೆ ಇದು ನಮ್ಮ ಸಿಕೆದು. ಅದಾದಮೇಲೆ ಅದೊಂದು ಹಿಮಾಲಯನ್ ಬಂದ್ಬಿಟ್ಟು ರಾಮಕೃಷ್ಣ ಅಲ್ಲ. ಸೊ ರಾಮಕೃಷ್ಣ ಅವ್ರ ಹೆಸರು. ಸೊ ಅವ್ರದ್ದು. ಅದಾದಮೇಲೆ ಕನಸು. ಇಷ್ಟು ಗಾಡಿ ಇವಾಗ ಹೋಗ್ತಾ ಇರೋದು. ಸೊ ಸೋಲೋ ರೈಡ್ ಟರ್ನ್ಡ್ ಇಂಟು ಗ್ರೂಪ್ ರೈಡ್. ಸೊ ಇವತ್ತು ಎಷ್ಟು ಟೈಮ್ ಆಗಲಿ ಈಗ? 6 ಗಂಟೆ 6 ಆಯ್ತಲ್ಲ, 6:15 ಆಗೋಯ್ತಾ? 6 ಗಂಟೆ ಬಿಡಬೇಕು ಅಂದ್ಕೊಂಡಿದ್ದು, ಬಟ್ 6:15 ಆಗಿದೆ. ಈಗೆಲ್ಲ ಹೊರಡ್ತಾ ಇದ್ದೀವಿ. ಚೈನ್ ಸ್ಪ್ರೇ ಎಲ್ಲ ಆಯಿತು, ಲಗೇಜೆಲ್ಲ ನೋಡಿ ಮೌಂಟ್ ಆಯಿತು. ನೀಟಾಗಿ ಲಗೇಜೆಲ್ಲ ಮೌಂಟ್ ಮಾಡಿಕೊಂಡು ಈಗ ಹೊರಡೋದು. ನಾಷ್ಟಕ್ಕೆ ಎಲ್ಲ ಒಂದು 150 ಕಿಲೋಮೀಟ್ರ್ ಆದಮೇಲೆ ನಾಷ್ಟಕ್ಕೆ ನಿಲ್ಲಿಸ್ತೇವೆ. ಅಲ್ಲಿವರೆಗೂ ನಿಲ್ಲಿಸಲ್ಲ. ಒಂದು 8-8:30ವರೆಗೂ. 6:30 ಸೆಕೆ ನೋಡಿ ಆಗಲೇ ಮೈಯೆಲ್ಲ ನೆಂದೋಗ್ಬಿಟ್ಟೈತೆ. ಸೊ ಬೆಳಗ್ಗೆನೇ ನಾನು ಸಿಕೆ ಒಂದು ಒಳ್ಳೆ ಬಿಸ್ಕೆಟ್ ಹಾಕ್ಕೊಂಡ್ರಿ. ಗೊತ್ತಾ ಬ್ರೋ ಏನು ಅಂತ? ಏನಿರ್ಬೋದು ಹೇಳಿ ನೋಡೋಣ ಬ್ರೋ. ಇದನ್ನ ಇಷ್ಟು ಕಷ್ಟ ಬಿದ್ದು ಚೈನ್ ಸ್ಪ್ರೇ ಹಾಕಿದ್ರಲ್ಲ, ಸೆಂಟ್ರ್ ಸ್ಟ್ಯಾಂಡ್ ಇದೆ ಬ್ರೋ. ಸೊ ಆ್ಯಕ್ಚುಲಿ ಇದಕ್ಕೆ ಸೆಂಟ್ರ್ ಸ್ಟ್ಯಾಂಡ್ ಇದೆ ಆಯಿತಾ. ನಿನ್ನೆ ಇವ್ರು ಹೇಳಿದ್ರು ನನಗೆ, ಬ್ರೋ ಚೈನ್ ಸ್ಪ್ರೇಗೆ ಅಂತಲೇ ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಸಿದ್ದೀನಿ, ತೆಗ್ಸ್ಬಿಡ್ಲಾ ಅಂತ. ನಾನು ಸಿಕೆ ಇಬ್ರು ಏನು ಮಾಡಿದ್ರಿ, ನಾನು ಬಗ್ಸಿ ಗಾಡಿ ಇಟ್ಕೊಂಡಿದ್ದೆ, ಇವ್ರು ಚೈನ್ ಸ್ಪ್ರೇ ಹಾಕ್ತಾಯಿದ್ರು. ಆಮೇಲೆ ಗೊತ್ತು ಫ್ಲಾಶ್ ಆಯ್ತು ನನಗೆ, ಸೆಂಟ್ರ್ ಸ್ಟ್ಯಾಂಡ್ ಇತ್ತಲ್ವ ಇದಕ್ಕೆ ಚೈನ್ ಸ್ಪ್ರೇ ಎಲ್ಲ ರೆಡಿ ಇದೆ. ಅವರು ರೆಡಿ ಆದ್ರಲ್ಲ, ಅವ್ರು ರೆಡಿ ಆಗಿದ್ದಾರೆ ಅವರು. ಸೊ ಎಲ್ಲ ಫುಲ್ ಪ್ಯಾಕ್ ಆಗಿದೆ, ನೋಡೋಣ. ಇವತ್ತು ಇಲ್ಲ ನಾಳೆ ಗಾಡಿ ಇಸ್ಕೊಂಡು ರಿವ್ಯೂ ಮಾಡೋಣ. ಒಂದು 100 ಕಿಲೋಮೀಟ್ರ್ ಓಡಿಸಿ. ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ನಲ್ಲ ರಿವ್ಯೂ ಸಿಕ್ಕಿದ್ರೆ ಮಾಡ್ತೀನಿ ಅಂತ. ಸೊ ಸಿಕ್ಕಿದೆ, ಸರ್ವಿಸು ಆಗಿದೆ ನೀಟಾಗಿ. ಟಯರು ಚೇಂಜ್ ಮಾಡಿಸಿದ್ದೀರಲ್ಲ ಬ್ರೋ ಇದು? ಸೊ ಇದು ಸ್ಟಾಕ್ ಟಯರ್ಸ್ ಅಲ್ಲ. ಯಾವ್ದು ಬ್ರೋ ಇದು? ಪಿರಾಲಿನಾ? ಇದು ಮೆಟ್ಸಲರು. ಸೊ ಮೆಟ್ಸಲರ್ ಹಾಕ್ಸಿದ್ದಾರೆ. 180 ಅಲ್ವಾ ಇದೂ? ಸೆಕ್ಷನ್ 180. ಸೊ ಫ್ರಂಟ್ ಬ್ಯಾಕ್ ಎರಡು ಚೇಂಜ್ ಮಾಡಿಸಿದ್ದಾರೆ. ಎಷ್ಟಾಯ್ತು ಬ್ರೋ ಎರಡು? 36.5. ಇದು ನೋಡಿ 48. ಅದೇ ಅದು 2,000 ರೂಪಾಯಿ ಇನ್ಸ್ಟಾಲೇಷನ್ ಆಯಿತು. ಸೊ ಹೈದ್ರಾಬಾದಿಂದ ಹೊರಟಿದ್ದೀವಿ. ಸೊ ನೆಕ್ಸ್ಟು ಇವತ್ತಿನ ಡೆಸ್ಟಿನೇಷನ್ ನಮ್ಮದು ಬಂದುಬಿಟ್ಟು ನಾಗ್ಪುರ್ ಅಥವಾ ಸಿಯೋನಿ ಇರುತ್ತೆ. ಒಂದು 600-700 ಕಿಲೋಮೀಟ್ರ್ ಆಗುತ್ತೆ. ಸೊ ಅಷ್ಟು ಕವರ್ ಮಾಡೋಣ ಅಂತಿದ್ದೀವಿ. ಆದರೆ ಇನ್ನೂ ಕವರ್ ಮಾಡ್ತೀವಿ, ಬಟ್ ಆ್ಯಕ್ಚುಲಿ ಹೀಟ್ ಜಾಸ್ತಿ ಇದೆ. ಸೊ ಬಿಸಿಲು ಜಾಸ್ತಿ ಇದೆ. ಮಧ್ಯಾಹ್ನದ್ದು ಸ್ವಲ್ಪ ಕವರ್ ಮಾಡೋದು ಕಷ್ಟ. ಸೊ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತೊಗೊಂಡು ಬೇಕಾದ್ರೆ ತಣ್ಣಗಾಗ್ತಿದ್ದಂಗೆ ಮತ್ತೆ ಕವರ್ ಮಾಡೋಣ ಅಂತ. ಬಟ್ ಬೇಗ ಕವರ್ ಮಾಡಿಬಿಡ್ತೀವಿ ನಾವು. ಆಲ್ಮೋಸ್ಟ್ 150-180 ಕಿಲೋಮೀಟ್ರಿಗೆ ಒಂದು ಸ್ಟಾಪ್ ಕೊಡ್ತಾಯಿದ್ದೀವಿ. ಸೊ ಕವರ್ ಆಗಿಬಿಡುತ್ತೆ ಬೇಗ. ಸೊ ಇವಾಗ ನಾಷ್ಟ ಅಷ್ಟೊತ್ತಿಗೆ ಒಂದು 200 ಕಿಲೋಮೀಟ್ರ್ ಕವರ್ ಮಾಡಿಬಿಟ್ರೆ ಇವತ್ತು ಕರೆಕ್ಟಾಗಿರುತ್ತೆ. ಸೊ ಇವತ್ತಿಂದ ಸೆಟ್ ಮಾಡಿಬಿಡೋಣ ಜೀರೋಗೆ. ಸೊ ಇವತ್ತಿನ ಸೆಟ್ ಮಾಡಿದ್ದೀನಿ. ನೆನ್ನೆದು 570 ಕಿಲೋಮೀಟ್ರ್ ಬಂದಿದೆ ಡೇ 1. ಪ್ಲಸ್ ಮೈಲೇಜ್ ಮಾತ್ರ ಸಖತ್ತಾಗಿ ಕೊಡ್ತಾಯಿದೆ. ಸದ್ಯಕ್ಕೆ 18ವರೆಗೂ ಬರ್ತಾಯಿದೆ. 21 ಅಂತ ತೋರಿಸುತ್ತೆ, ಬಟ್ 21 ಸ್ವಲ್ಪ ಕಡಿಮೆ ಮಾಡ್ಕೋತೀನಿ ನಾನೇ 3. ಯಾಕಂದರೆ ಅಲ್ಲಲ್ಲ ಸ್ಪೀಡಾಗಿ ಪವರ್ ಪುಲ್ ಮಾಡಿರ್ತೀವಲ್ಲ. ಸೊ ಅವೆಲ್ಲ ಆ್ಯಾವ್ರೇಜ್ ತೊಗೊಂಡ್ರೆ ಒಂದು 18 ಅಂತೂ ಬರ್ತಾಯಿದೆ ಸದ್ಯಕ್ಕೆ. ನೋಡೋಣ, ಇನ್ನೂ ಜಾಸ್ತಿ ಏನು ಸ್ಪೀಡಾಗಿ ಹೋಗೋಲ್ಲ. ಎಷ್ಟೊತ್ತು ಅಂತ ಹೋಗ್ತೀವಿ, ಹೋದ್ರೆ ಒಂದು 2 ನಿಮಿಷ ಸುಮ್ಮನೆ ಜುಯ್ ಅಂತ ಹೋಗ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಜಾಸ್ತಿ ಸ್ಪೀಡಾಗೆಲ್ಲ ಓಡ್ಸೋಕ್ಕಾಗಲ್ಲ. ಕೆಲವ್ರು ಏನು ಅಂದ್ಕೊಂಬಿಡ್ತಾರೆ, ಇವರು ಎನಿ ಟೈಮ್ 200ರಲ್ಲೇ ಬಿದ್ದಿರ್ತಾರೆ ಅಂದ್ಕೊಂಬಿಡ್ತಾರೆ. ಹಂಗೆ ಆಗೋಕ್ಕೆ ಚಾನ್ಸೇ ಇಲ್ಲ, ಹಂಗೆ ಆಗೋದು ಇಲ್ಲ. ಏನೋ ಒಂದು ಸ್ಟ್ರೆಚ್ ಸಿಕ್ಕಿದಾಗ ಸ್ವಲ್ಪ ಫ್ರೀ ಅಪ್ ಆಗೋಕ್ಕೆ ಅಥವಾ ಮೂಡ್ನ ಬೂಸ್ಟ್ ಮಾಡ್ಕೊಳೋಕ್ಕೆ ವಿಂಗ್ ಅಂತ ಹೋಗ್ತೀವಪ್ಪ ಒಂದು ಸ್ವಲ್ಪ ಹೊತ್ತು, ಒಂದು ನಿಮಿಷ ಅಂದ್ಕೊಳ್ಳಿ, 1 ನಿಮಿಷ 2 ನಿಮಿಷ ಹಿಂಗೆ ಸುಯ್ ಅಂತ ಹೋಗ್ತೀವಿ ಅಷ್ಟೇ. ಅದಾದಮೇಲೆ ಎಲ್ಲ ಸೈಲೆಂಟಾಗಿ 120-130 ಕ್ರೂಸಿಂಗ್ ಸ್ಪೀಡ್. ನೆನ್ನೆ ಎಲ್ಲ 120-130 ಕ್ರೂಸಿಂಗ್ ಸ್ಪೀಡು. ಎಲ್ಲ ಒಂದು 2 ಕಡೆ 180 ಟಚ್ ಮಾಡಿದ್ದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಆರಾಮಾಗಿ 130-120 ಇದೇ ಕ್ರೂಸಿಂಗ್ ಸ್ಪೀಡಲ್ಲೇ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀವಿ.
ಅಷ್ಟು ಪೆಟ್ರೋಲ್ ಹಾಕ್ಸ್ಬೇಕಪ್ಪ. ನಿನ್ನೆಯಿಂದ ಪೆಟ್ರೋಲ್ಗೆ XP95 ಸಿಗ್ತಾಯಿಲ್ಲ, ಅದೇ ಪ್ರಾಬ್ಲಮ್ಮು. ನಾರ್ಮಲ್ ಪೆಟ್ರೋಲ್ ಸಿಗ್ತೈತೆ. ಒಂದು 2-3 ಬಂಕೇನೋ ಕ್ಲೋಸ್ ಆಗಿತ್ತು ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಕ್ಯೂ ಇದೆ. ಇದು ಗ್ಯಾಸಿಗೆ LPG ಕ್ಯೂ ನಿಂತಿದೆ. ದೊಡ್ಡ ಬಂಕು ಇಲ್ಲಿರುತ್ತೆ ಅನ್ಕೊತೀನಿ. ಇದೆ 95 ಇರುತ್ತೆ ಫುಲ್ ಟ್ಯಾಂಕ್. ಇಲ್ಲಿ ಆ್ಯಕ್ಚುಲಿ ಪಿಂಕ್ ಕಲರ್ ದೊಡ್ಡದಾಗಿ ಹಾಕಿದ್ರೆ ಗೊತ್ತಾಗಿರೋದು. ಇವರು ಚಿಕ್ಕದಾಗಿ XP95 ಅಂತ ನೋಡಿ ಚಿಕ್ಕದಾಗಿ ಹಾಕವ್ರೆ, ಗೊತ್ತೇ ಆಯ್ತಾಯಿಲ್ಲ ಎಲ್ಲೆಲ್ಲಿದೆ ಅಂತ. ಸದ್ಯಕ್ಕೆ ಇಲ್ಲೊಂದೇ ಕಡೆ ಇರೋದು ಅನ್ಕೊತೀನಿ. ಅಲ್ಲಿ ಯಾವುದೂ ಇಲ್ಲ, ನೋಡಲಿಲ್ಲ, ಅಲ್ಲೆಲ್ಲೂ ನೋಡಲಿಲ್ಲ. 121 ಆಗಿದೆ. 11 ರೂಪಾಯಿ ಜಾಸ್ತಿ. ಒಂದು 14 ಇದೆ ಪೆಟ್ರೋಲ್. ಸ್ವಲ್ಪ ಒಂದು 10 ಲೀಟ್ರ್ ಹಿಡಿಬೋದೇನೋ, 10-12 ಲೀಟ್ರ್ ಹಿಡಿಬೋದು. ಚಲ್ ಅಷ್ಟೇ. 10 ಲೀಟ್ರ್ ಹಿಡ್ದಿದೆ. 1187. 100 దొరుకుతుందా ఇక్కడ? XP100 ఎడ అక్కడ ఉందా బ్రో? XP100 ರಿಪೇರಿನಾ? ರಿಪೇರಿ ಆಗಿದೆ ಅಂತೆ. ಸೊ ಬ್ರೋ ಕೂಡ ಟ್ರ್ಯಾಂಪ್ಗೆ ಇದೇ ಹಾಕ್ಸ್ತಾ ಇದ್ದಾರೆ 95. ಅದಕ್ಕೆ ನಾರ್ಮಲ್ ಹಾಕ್ಸ್ಬೋದು, ಬಟ್ ಇದಕ್ಕೆ ಹಾಕ್ಸೋಕ್ಕಾಗಲ್ಲ, ಕಷ್ಟ. ಯಾಕೆ? ನಾನು ಹಾಕ್ಸ್ತಾಯಿದ್ದೆ 95 ಹಾಕ್ಸ್ತೆ. 100 ಬೇಡ, 100 ಸಿಗಲ್ಲ ಇನ್ನು. ಏನು ಗೊತ್ತಾ, 100 160-170 ಆಗಿರುತ್ತೆ ಇವಾಗ. ಒಂದು ಪ್ಲಸ್ಸು ಇಲ್ಲಿ ಎಲ್ಲ ಕಡೆ 100 ಸಿಗಲ್ಲ. ಬೆಂಗಳೂರಲ್ಲೇ ಒಂದು 2-3 ಕಡೆ 4 ಕಡೆ ಅಷ್ಟೇ ಸಿಗೋದು. ಸುಮ್ಮನೆ ಆಮೇಲೆ ಮತ್ತೆ ಹುಡ್ಕೋಕ್ಕಾಗಲ್ಲ. ಮತ್ತು 95 ಸಿಕ್ಕಿಲ್ಲ ಅಂದ್ರೂ ಕಷ್ಟ. ಪಾಲಿಗೆ ಸಿಕ್ಕಿದ್ದು ಪಂಚಾಮೃತ ಅಂದ್ಬಿಟ್ಟು ಹಾಕ್ಸ್ಕೊಂಬಿಡ್ಬೇಕು ನೋಡಿ. ಇದು 20 ಲೀಟ್ರ್ ಟ್ಯಾಂಕು. ಒಂದು ಸರಿ ಫಿಲ್ ಮಾಡಿದ್ರೆ ಇದು ಸೇಮ್. ನಮ್ಮ ಮೈಲೇಜ್ ಎಲ್ಲ ಸೇಮ್ ಅಲ್ಲ. ನೀವು 20 ಲೀಟ್ರು ಅಷ್ಟೇ, ನಮ್ದು 17 ಲೀಟ್ರು. ಎರಡು ಸೇಮ್ ಡಿಸ್ಟೆನ್ಸ್ ಕವರ್ ಆಗೋದು ಸೇಮೇ ಅನ್ಕೋತೀನಿ. ಈ ಹೊಸ ಟೈರಲ್ಲಿ ಇದೊಂದು ಕಲ್ಲುಗಳು ಸಿಗಾಕೊಂಬಿಡ್ತವೆ. ಸೊ ಇದು ಆಲ್ಮೋಸ್ಟ್ 250 ಕಿಲೋಮೀಟ್ರ್ವರೆಗೂ ಹೋಗ್ಬೋದು ಅಂದಾಜು ಮೇಲೆ. ಇದು ಆಲ್ಮೋಸ್ಟ್ ಅಷ್ಟೇ. ಸೊ ಪೆಟ್ರೋಲ್ ಸದ್ಯಕ್ಕೆ ಎಲ್ಲ ಕಡೆ ಸಿಗ್ತಾಯಿದೆ. ಇದು ನಾನು ರೆಕಾರ್ಡ್ ಮಾಡಿರೋದು ಬಂದ್ಬಿಟ್ಟು 22 ಮೇ ಬೆಳಗಿನ ಜಾವ ಹೈದ್ರಾಬಾದಲ್ಲಿದ್ದೀನಿ. ಸೊ ನಾನು ಇಲ್ಲಿ ಹೈದ್ರಾಬಾದ್ವರೆಗೂ ಬರೋವರೆಗೂ 95 ಅಂತೂ ಸಿಗಲಿಲ್ಲ, ಬಟ್ ನಾರ್ಮಲ್ ಪೆಟ್ರೋಲ್ ಮಾತ್ರ ಸ್ಟಾಕ್ ಅವೈಲಬಿಲಿಟಿ ಇದೆ. 1-2 ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿತ್ತು. ಪ್ಲಸ್ ಆ ರೋಡಲ್ಲಿ ತುಂಬ ಪೆಟ್ರೋಲ್ ಬಂಕ್ ಮುಂಚೆಯಿಂದನೂ ಕ್ಲೋಸ್ ಇದೆ ಬಿಡಿ. ಪೆಟ್ರೋಲ್ ಕ್ರೈಸಿಸ್ ಮುಂಚೆಯಿಂದನೂ ಒಂದು 4-5 ಕ್ಲೋಸ್ ಇದೆ. ಅದು ಬಿಟ್ಟರೆ ಇನ್ನೊಂದು ಈ ಕೆಲವು ಪ್ರೈವೇಟ್ ಕಂಪ್ನಿಗಳು 1-2 ಕ್ಲೋಸ್ ಇತ್ತು. ಅಷ್ಟು ಬಿಟ್ಟರೆ ನಿಮಗೆ BP, HP ಮತ್ತು ಇಂಡಿಯನ್ ಆಯಿಲ್ 3 ನಿಮಗೆ ನಾರ್ಮಲ್ ಪೆಟ್ರೋಲ್ ಅಂತೂ ಅವೈಲೇಬಲ್ ಇರುತ್ತೆ. ಬರೀ XP ಮತ್ತು 100 ಇವು 100 ಬಿಡಿ ಸಿಗೋಲ್ಲ. XP ಮಾತ್ರ ಪ್ರೀಮಿಯಮ್ ಮಾತ್ರ ಸ್ವಲ್ಪ ಕಷ್ಟ. ಸೊ ಪ್ರೀಮಿಯಮ್ ಹಾಕ್ಸೋರು ಇದು ಆಕ್ಟೇನ್ ಬೂಸ್ಟರ್ಸ್ ತೊಗೊಂಬಂದ್ಬಿಡಿ. ಇಲ್ಲ ಅಂತಂದರೆ ನಾರ್ಮಲ್ ಪೆಟ್ರೋಲ್ ಯೂಸ್ ಮಾಡೋರು ಟೆನ್ಷನ್ ಇಲ್ಲ, ಆರಾಮಾಗಿ ಬರ್ಬೋದು. ಇಲ್ಲಿವರೆಗೂ ಸದ್ಯಕ್ಕೆ ಅಪ್ಡೇಟು. ಇನ್ನೂ ಅಪ್ಡೇಟ್ ಕೊಡ್ತಾಯಿರ್ತೀನಿ. ಸದ್ಯಕ್ಕೆ ಅಪ್ಡೇಟ್ ಅದು. ಸೊ ಬನ್ನಿ ಸ್ವಲ್ಪ ಸಿಟಿ ರೈಡ್ ಮಾಡಿಕೊಂಡು ಎಕ್ಸಿಟ್ ಆಗೋಣ ಬೇಗ, ಇಲ್ಲಾಂದರೆ ಟ್ರಾಫಿಕ್ಕು. ನಾನು ಬೇರೆ ಮ್ಯಾಪ್ ಹಾಕಿಲ್ಲ. ಅಂದಾಜು ಮೇಲೆ ಗೊತ್ತು, ಒಂದು 3-4 ಸರಿ ಓಡಾಡಿದ್ದೀನಿ, ಬಟ್ ಮರ್ತೋಗ್ಬಿಟ್ಟಿದ್ದೀನಿ. ತುಂಬ ವರ್ಷ ಆಯ್ತಲ್ಲ ಒಂದು. ಸೊ Z9ಅಲ್ಲಿ ಹೀಟಿಂಗ್ ನಾನೇನು ಅಂದ್ಕೊಂಡಿದ್ದೆ, ಈ ಬಿಸಿಲಿಗೆ ಮತ್ತು ಇಲ್ಲಿನ ಹೀಟ್ ವೇವ್ಗೆ ಇಂಜಿನ್ನು ತುಂಬ ಹೀಟ್ ಆಗಿಬಿಡುತ್ತೆ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ನಿನ್ನೆಯಿಂದ ನಾನು ಹೇಳಬೇಕು 90 ಮೇಲೆ ದಾಟ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಮಾತ್ರ ಸ್ವಲ್ಪ ಸ್ಲೋ ಆಗಿತ್ತು ಮೂಮೆಂಟು ಟ್ರಾಫಿಕ್ಕು. ಆವಾಗ ಮಾತ್ರ ಒಂದು 95ವರೆಗೂ ಬಂದಿತ್ತು. ಒಂದು ಕಡೆ ಆವಾಗ 100 ಬಂದಿತ್ತು, ಯಾವಾಗ ಹೈದ್ರಾಬಾದ್ ಸಿಟಿ ಒಳಗಡೆ. ಅದು ಬಿಟ್ಟರೆ ಹೈವೇಸಲ್ಲಿ ಹೋಗ್ತಾಯಿದ್ರೆ 90 ನೋಡಿ, ಇವಾಗ 92 ಇದೆ. ಇನ್ನು ಸ್ವಲ್ಪ ದೂರ ಹಂಗೆ ಹೋದರೆ ಅದು 90ಗೆ ಬಂದುಬಿಡುತ್ತೆ. ಸೊ ನೀವು ಸ್ಲೋ ಮಾಡಿದಷ್ಟು ಹೀಟ್ ಜಾಸ್ತಿ ಆಗ್ತಾಯಿದೆ. ನೀವು ಮೂಮೆಂಟಲ್ಲಿದ್ದರೆ ನೀವು ಮೂಮೆಂಟಲ್ಲಿ ಇದ್ದಾಗ ಅದು ಫ್ಯಾನ್ ಕೂಲಿಂಗ್ ಆಗ್ತಾ ಇರುತ್ತೆ. ಸೊ ಟೆಂಪ್ರೇಚರ್ ಕಮ್ಮಿ ಇರುತ್ತೆ, ಜಾಸ್ತಿ ದೂರ ಹೋಗ್ಬೋದು, ಟ್ರಾವೆಲ್ ಮಾಡ್ಬೋದು ವಿತೌಟ್ ಹೀಟಿಂಗ್ ಇಶ್ಯೂಸು. ಹೈವೇಲೆಲ್ಲ ಟೆಂಪ್ರೇಚರ್ ಕಂಟ್ರೋಲಲ್ಲೇ ಇರುತ್ತೆ. ನಾನೇನು ಅಂದ್ಕೊಂಡೆ ಹೀಟ್ ಇರೋದ್ರಿಂದ ಮೋಸ್ಟ್ಲಿ ಜಾಸ್ತಿ ಆಗ್ಬೋದು ಅಂತ, ಬಟ್ ಇಲ್ಲ, ಕಮ್ಮಿನೇ ಇದೆ. ಸೊ ಆರಾಮಾಗಿ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟು 120-110 ಇದೇ ಸ್ಪೀಡಲ್ಲೇ ಕ್ರೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ 10 ಗಂಟೆವರೆಗೂ ಒಳ್ಳೆ ತಂಪಿತ್ತಪ್ಪ, ಜಾಸ್ತಿ ಬಿಸಿಲಿರಲಿಲ್ಲ. ನಾಷ್ಟಕ್ಕೆ ನಿಲ್ಲಿಸಿ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ. ಓಕೆ, ಪರವಾಗಿಲ್ಲ, ಮ್ಯಾನೇಜಬಲ್ಲು. ಏನೋ ಆರಾಮಾಗಿ ಹೋಗ್ತಾಯಿದ್ದೀವಿ. ಇನ್ನೇನು ಆದಿಲಾಬಾದ್ ಬಂತು, ನಿಜಾಮಾಬಾದ್ ದಾಟಿದ್ರಿ. ಆದಿಲಾಬಾದ್ ಇವಾಗ ನೆಕ್ಸ್ಟು. ಆದಿಲಾಬಾದ್ ಫಾರೆಸ್ಟ್ ಏರಿಯಾ ಇದೆಯಲ್ಲ,
ಅದೆಲ್ಲ ದಾಟ್ಕೊಂಡು ಇನ್ನೊಂದು 300 ಕಿಲೋಮೀಟ್ರ್ ಇದೆ ನಾಗ್ಪುರ್ಗೆ. ಮೋಸ್ಟ್ಲಿ ನಾಗ್ಪುರಲ್ಲಿ ಸ್ಟೇ ಆಗೋಲ್ಲ ಇವತ್ತು, ಇನ್ನೂ ಮುಂದೆ ಹೋಗೋಣ ಅಂತಿದ್ದೀವಿ. ನೋಡಿ 316 ಕಿಲೋಮೀಟ್ರ್ ಇದೆ ನಾಗ್ಪುರ್ ಇವಾಗ. ಮೋಸ್ಟ್ಲಿ ಸಿಯೋನಿ ಹತ್ರ ಹೋದರೂ ಸಾಕು ನಮಗೆ. G9 ಟ್ರಾವೆಲಿಂಗು ಆರಾಮಾಗಿ ಮಾಡ್ಬೋದು ಗುರು, ಯಾವ ಟೆನ್ಷನ್ನು ಇಲ್ಲ, ಒಳ್ಳೆ ಕಂಫರ್ಟು. 18ವರೆಗೂ ಮೈಲೇಜ್ ಬರುತ್ತೆ. ನೀವು 110 120 ಒಳಗಡೆ ಕಾನ್ಸ್ಟೆಂಟಾಗಿ ಇಟ್ಕೊಂಡಿದ್ರೆ ಸ್ಪೀಡು ನಿಮಗೆ ಹೋಗು ಇಲ್ಲ ಸೈಡ್ಗೆ ಹೋಗು. ಅರ್ಧಂಬರ್ಧ ಮನ್ಸಲ್ಲಿ ಮಾಡಿದ್ರೆ ನೋಡ್ತಾವನೆ ನಾವು ಬರೋದನ್ನ, ಹಿಂಗೆ ಹೋಗೋದ. ಸೊ ಒಂದು 110 20 30 ಒಳಗಡೆ ಮೇಂಟೈನ್ ಮಾಡಿದ್ರೆ ಒಳ್ಳೆ ಮೈಲೇಜು ಬಂದುಬಿಡುತ್ತೆ. ಒಂದು 16 to 18ವರೆಗೂ ಮೈಲೇಜ್ ಕನ್ಫರ್ಮು. ಸೊ ಅದಕ್ಕಿಂತ ಇನ್ನೇನು ಬೇಕು, ಇನ್ಲೈನ್ 4cc 950cc ಇಂಜಿನ್ನು, ಇನ್ಲೈನ್ 4 ಸಿಲಿಂಡರ್ಸು, ಒಳ್ಳೆ ಪಿಕಪ್ಪು, ಒಳ್ಳೆ ಮಜಾ, ಫನ್ ವೆಹಿಕಲ್ಲು. ಇದನ್ನು ತೊಗೊಂಡು ಲದಾಖಿಗೆ ರೈಡ್ ಹೋಗೋದು ಒಂಥರ ಮಜಾನೋ ಮಜಾ. ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ದೂರದಲ್ಲಿ ತೆಲಂಗಾಣ ಬಾರ್ಡ್ರು ಮತ್ತು ಮಹಾರಾಷ್ಟ್ರ ಬಾರ್ಡ್ರು. ಮಹಾರಾಷ್ಟ್ರದಲ್ಲಿ ಇನ್ನೂ ಹೆಂಗಿರುತ್ತೆ ಹೀಟು ಅಂತ ಗೊತ್ತಿಲ್ಲ. ಪೆಟ್ರೋಲ್ ನೋಡಪ್ಪ ಆರಾಮಾಗಿ ಸಿಗ್ತಾಯಿದೆ. ಏನು ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಹುಡುಗರು ಮೆಸೇಜ್ ಆಗ್ತಾಯಿದ್ರಲ್ಲ, ಅದಕ್ಕೋಸ್ಕರ ಪದೇ ಎಲ್ಲೆಲ್ಲಿ ಕಾಣಿಸುತ್ತಲ್ಲ ತೋರಿಸ್ತಾ ಇರ್ತೀನಿ. ಏನು ರಿಪೀಟಾಗಿ ಹೇಳ್ತಾನಂತ ಬೇಜಾರು ಮಾಡ್ಕೋಬೇಡಿ. ತುಂಬ ಜನ ಲದಾಖ್ ಬರಬೇಕು ಅಂತ ರೆಡಿ ಆಗ್ತಾಯಿದ್ದಾರೆ. ಅವ್ರಿಗೆಲ್ಲ ಒಂದೇ ಭಯ ಏನಂತಂದರೆ ಪೆಟ್ರೋಲ್ ಖಾಲಿ ಆಗ್ತಾಯಿದೆ ಅಂತ ತುಂಬ ರೀಲ್ಸ್ಗಳು ಓಡಾಡ್ತಾ ಇದೆ. ನಮ್ಮ ಜನ ಏನು ಗೊತ್ತಾ, ಪೆಟ್ರೋಲ್ ಖಾಲಿ ಆಗ್ತಾಯಿದೆ ಅನ್ನೋ ರೀಲ್ಸ್ನ ಬೇಗ ನಂಬಿಡ್ತಾರೆ. ಪೆಟ್ರೋಲ್ ಇದೆ ಗುರು ಬರ್ರಿ ಗುರು ಅನ್ನೋ ರೀಲ್ಸ್ನ ಡೌಟ್ ಬಿದ್ಕೊಂಡು ನಂಬೋದು. ಸೊ ಹಂಗೆ ಅದಕ್ಕೋಸ್ಕರ ಅವಾಗ ಹೇಳ್ತಾ ಇರ್ತೀನಿ, ಏನೂ ತೊಂದರೆ ಇಲ್ಲ, ಪೆಟ್ರೋಲ್ಗೆ ಏನೂ ತೊಂದರೆ ಇಲ್ಲ ಇಲ್ಲಿವರೆಗೂ. ಆಮೇಲೆ ಅದನ್ನು ಹೇಳ್ತೀನಿ, ಇನ್ನು ಮುಂದೆ ಹೋಗ್ತಿದ್ದಂಗೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಪೆಟ್ರೋಲ್ ಅಂತೂ ಸಿಗುತ್ತೆ, ಬಟ್ ಏನೋ ಒಂದೇ ಎರಡು ಬಂಕಲ್ಲಿ ಸಿಗದೆ ಇರ್ಬೋದೇನಪ್ಪ. ನೋಡಿ ನಾನು ಗೇರೇ ಚೇಂಜ್ ಮಾಡಲ್ಲ ಗುರು, ಹಂಗೆ ಹೋಗ್ತೀನಿ ನೋಡಿ ಆರಾಮಾಗಿ. ಟಾರ್ಕ್ ಮಾತ್ರ ಸೂಪರ್ ಲೋ ಎಂಡ್ ಟಾರ್ಕು. ಸೊ ಗೇರ್ ಚೇಂಜ್ ಮಾಡೋ ಅವಶ್ಯಕತೆಯೇ ಇಲ್ಲ. ಆಮೇಲೆ ತುಂಬ ಜನ ಹೇಳ್ತಾರೆ, ನೀವು ಇದು ಏನೋ ಟ್ರಾವೆಲಿಂಗ್ ಮಾಡ್ತೀರಲ್ಲ ಕ್ರೂಸ್ ಕಂಟ್ರೋಲ್ ಇರೋ ತೊಗೊಳ್ಳಿ ಅಂತ. ಬರೋ ಕ್ರೂಸ್ ಕಂಟ್ರೋಲ್ ಬೈಕಿಗಲ್ಲ, ಪ್ರಾಕ್ಟಿಕಲ್ ಹೇಳ್ತೀನಿ ಕೇಳಿ. ಕ್ರೂಸ್ ಕಂಟ್ರೋಲ್ ಈಸ್ ಓನ್ಲಿ ಫಾರ್ ಕಾರ್. ಯಾರು ಏನಾದರೂ ಒಪಿನಿಯನ್ ಹೇಳ್ಬೋದು, ಬಟ್ ನನ್ನ ಒಪಿನಿಯನ್ ಇದೆ, ಕ್ರೂಸ್ ಕಂಟ್ರೋಲ್ ಈಸ್ ನಾಟ್ ಫಿಟ್ ಫಾರ್ ಬೈಕ್. ವೇಸ್ಟು ಕ್ರೂಸ್ ಕಂಟ್ರೋಲ್ ಆಪ್ಷನ್ನೇ ವೇಸ್ಟು. ನೋಡಿದ್ರು ಇದು 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 ಮಜಾ. ಯಾವಾಗ ಬೇಕಾವಾಗ ಅಂತ ನೋಡಿ ಹಿಂಗೆ ಅಂತ ಫುಲ್ ಮಾಡ್ಬೋದಾ, ಇದು ಮಜಾ. ಕ್ರೂಸ್ ಕಂಟ್ರೋಲ್ ಇಟ್ಕೊಂಡು ಏನು ಮಾಡ್ತೀರಾ? ಯಾವತ್ತು ಬೈಕಲ್ಲಿ ಒಂದು ಹೇಳ್ತೀನಿ ಕೇಳಿ, ನಿಮ್ಮ 4 ಅಂಗಗಳು, 2 ಕಾಲು 2 ಕೈ, ಆಯಿತಾ, 4 ಗಾಡಿ ಕನೆಕ್ಟಲ್ಲೇ ಇರಬೇಕು. ಇದು ಫ್ರಂಟ್ ಬ್ರೇಕು ಮತ್ತು ಆಕ್ಸಿಲರೇಟ್ರು, ಇದು ಕ್ಲಚ್ಚು, ಆಯಿತಾ, ಮತ್ತು ಸ್ವಿಚಸ್ಸು. ಕ್ಲಚ್ಚೇ ಸಾಕು, ಕ್ಲಚ್ ಒಂದು. ಮತ್ತು ರೈಟ್ ಸೈಡಲ್ಲಿರೋದು ಬ್ರೇಕು, ಲೆಫ್ಟ್ ಸೈಡಲ್ಲಿರೋದು ಗೇರು. 4 ಅದ್ರ ಪೊಸಿಷನಲ್ಲಿ ಕೆಲಸ ಮಾಡ್ತಾ ಇರಬೇಕು. ಆಮೇಲೆ ನಿಮ್ಮ ಕಣ್ಣು ಯಾವತ್ತೂ ಮುಂದೆ ನಡ್ತಾ ಇರಬೇಕು. ಇಷ್ಟೇ. ಇದಕ್ಕೆಲ್ಲ ಯಾಕೆ ಕ್ರೂಸ್ ಕಂಟ್ರೋಲು ನಿಮ್ಗೆ ಆ ಥರ ಕಂಫರ್ಟ್ ಬೇಕು ಅಂದರೆ ದಯವಿಟ್ಟು ಕಾರಲ್ಲೇ ಬಂದುಬಿಡಿ, ಸುಮ್ಮನೆ ಯಾಕೆ ಬೈಕಲ್ಲಿ ಬರ್ತೀರಾ? ಸೊ ನನಗಂತೂ ಗೊತ್ತಿರೋ ಪ್ರಕಾರ, ನನ್ನ ಪ್ರಕಾರ ಕ್ರೂಸ್ ಕಂಟ್ರೋಲ್ ಫಾರ್ ಬೈಕ್ ಈಸ್ ಅ ವೇಸ್ಟ್. ನನಗೆ ಅವೆಲ್ಲ ಇಷ್ಟ ಆಗಲ್ಲಪ್ಪ. ನಮ್ಮದೇನಿದ್ರು ಓಲ್ಡ್ ಸ್ಕೂಲ್ ನಮ್ಮದು. ನನಗೆ ಆ್ಯಕ್ಚುಲಿ ಏನಂತಂದರೆ ಎಲೆಕ್ಟ್ರಾನಿಕ್ಸೇ ಜಾಸ್ತಿ ಇಷ್ಟ ಆಗಲ್ಲ. ನಮಗೇನಿದ್ರು ಮೆಕ್ಯಾನಿಕಲ್ಲಾಗೇ ಇರಬೇಕು. ಅವೆಲ್ಲ ಮ್ಯಾನ್ಯುವಲ್ ಆಗಿದ್ರೇ ಚಂದ. ಬಟ್ ನಾನು ಹೇಳ್ತಾ ಇರೋದು ಎಲೆಕ್ಟ್ರಾನಿಕ್ಸ್ ಎಲ್ಲ ಬೇಕಾಗೇ ಇಲ್ಲ ಅಂತಲ್ಲ. ಎಲೆಕ್ಟ್ರಾನಿಕ್ ಈಸ್ ರಿಕ್ವೈರ್ಡ್, ಎಷ್ಟು ಬೇಕೋ ಅಷ್ಟು. ಎಲ್ಲನೂ ಎಲೆಕ್ಟ್ರಾನಿಕ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು. ABS ಬೇಕು, ಹೌದು ಒಪ್ಕೋತೀನಿ. ABS ಇಸ್ ಏನೋ ಸೇಫ್ಟಿ ಪರ್ಪಸ್ಗೋಸ್ಕರ. ಸೊ ABS ಎಲ್ಲ ಆ ಥರದ್ದೆಲ್ಲ ಬೇಕೇ ಬೇಕು ಓಕೆ. ಸೊ ಟೆಂಪ್ರೇಚರ್ ಬಂದು 42 ಡಿಗ್ರಿ ಇದೆ.
ಬೆಂಗಳೂರಲ್ಲಿದ್ದರೆ 32ಕ್ಕೆ ಸುಸ್ತಾಗ್ಬಿಟ್ಟಿರ್ತೀವಿ ನಾವು. 42 ಇದೆ. ಸೊ ಆಗಲೇ ಇದು ಮೆಸೇಜಸ್ ಬೇರೆ ಕಳಿಸ್ತಾವ್ರೆ ಆಂಧ್ರ ಗೌರ್ಮೆಂಟು ಅಲ್ಲ ತೆಲಂಗಾಣ ಗೌರ್ಮೆಂಟು, ಏನಂದರೆ ಹೀಟ್ ವೇವ್ ಇದೆ 4 ಗಂಟೆವರೆಗೂ. ಹಾಂ, ಸೆಂಟ್ರಲಿಂದ ಒಟ್ಟಲ್ಲಿ ವೆದರ್ ಇವರು ತೆಲಂಗಾಣದಿಂದನೇ ತೆಲುಗುಲಿ ಇತ್ತಲ್ಲ. ಸೊ ಹೀಟ್ ವೇವ್ ಇದೆ 1 ಗಂಟೆಯಿಂದ 4 ಗಂಟೆವರೆಗೂ. ಜಾಸ್ತಿ ಟ್ರಾವೆಲ್ ಮಾಡಿಬಿಡಿ, ಎಲ್ಲಾದರೂ ಶೇಡಲ್ಲಿ ಇರಿ ಅಂತ. ಸೊ ಅದಕ್ಕೋಸ್ಕರ ನಾವು ನೋಡಿ ಇಲ್ಲಿ ಹಾಕ್ಕೊಂಬಿಟ್ಟಿದ್ದೀವಿ ಗಾಡಿನೆಲ್ಲ ಎಲ್ಲರೂ. ಹಾಂ, ಅವ್ರು ಕಳ್ಸೋದಕ್ಕೆ ಮುಂಚೆನೇ ಹಾಕ್ಕೊಂಬಿಟ್ಟಿದ್ದೀವಿ. ಇಲ್ಲಿದೆ ನೋಡಿ. ಸೊ 42 ಡಿಗ್ರಿ ಇದೆ, ಫುಲ್ಲು ಒಂಥರ ಬೆಂಕಿ. ಲಾಸ್ಟ್ ಟೈಮ್ ಬಂದಾಗ ನಾನು ಯು ಪಿಲಿದ್ದಾಗ 48 49 ಇತ್ತು, ಅದೇ ಹೈಯೆಸ್ಟ್ ನಾನು ಇದು ಮಾಡಿದ್ದು. ಈಗ ಇಲ್ಲಿ 42 ಇದೆ. ಮೋಸ್ಟ್ ಪ್ರಾಬಬ್ಲಿ ಅಷ್ಟೇ ಅನ್ಕೋತೀರಿ, 42 ಮೇಲೆ ಹೋಗಲ್ಲ. ಮುಗಿದು ಇನ್ನೇ ಸಂಜೆ. ಹಾಂ, ಫೀಲ್ಸ್ ಲೈಕ್ 45 ಅಲ್ಲ 55 ಹಂಗಾಗ್ಬಿಟ್ಟೈತಿ ಇಲ್ಲಿ. ಒಳ್ಳೆ ಈ ಇದು ಯಾವುದೋ ಗ್ರಿಲ್ ಮಾಡ್ತಾರೆ ಗೊತ್ತಾ, ಕೊಳ್ಳಿನ ಅಲ್ಲಿ ಹಾಕ್ದಂಗೆ ಐತೆ. ಹಾಂ, ಹೊಂಗೆ ಮರ ಇದ್ದಿದ್ದ ತಣ್ಣಗಿರೋದು. ಇಲ್ಲಿ ಬೇವು ಮರ ಇದು ಓಕೆ. ಹಾಂ, ಹೊಂಗೆ ಆ ಕಡೆದು ಹೊಂಗೆ ಅಷ್ಟು ದೊಡ್ಡದು ಐತಲ್ಲ. ಕರ್ನಾಟಕದಲ್ಲಿ ನಮ್ಮ ಕಡೆ ಅಷ್ಟೊಂದು ದೊಡ್ಡದು ಬರೋಲ್ಲ, ಸಣ್ಣ ಬರೋದು ಹೊಂಗೆ ಮರ. ಸೊ ಇಲ್ಲಿ ಇನ್ನೊಂದು ಅರ್ಧ ಅವರ್ ಇಲ್ಲೇ ರೆಸ್ಟ್ ತೊಗೊಂಡು, ಅರ್ಧ ಅವರ್ 1 ಅವರು. ಈಗ 2 ಗಂಟೆ ಟೈಮ್. ಈಗ ಊಟ ಎಲ್ಲ ಆಯಿತು, ಇಲ್ಲೇ ಪಕ್ಕದಲ್ಲಿ ಇಲ್ಲೇ ಊಟ ಎಲ್ಲ ಆಯಿತು. 2:30ಗೆ ಹಾಂ. ಕರೆಕ್ಟಾಗಿ ವೆದರ್ ಇದ್ದಿದ್ರೆ ಇಷ್ಟೊತ್ತಿಗೆ ಹೋಗ್ಬಿಡ್ತೈತೆ, 4 ಕ್ರಾಸ್ ಆಗಿ ಹೋಗ್ಬಿಡ್ತೈತೆ. ಹಾಂ, ಕ್ರಾಸ್ ಆಗ್ತಾಯಿದೆ ಆರಾಮಾಗಿ 1000 ಆರಾಮಾಗಿ ಹೊಡಿಬೋದು. ವೆದರ್ ಇಂದ ಆಗ್ತಾ ಇಲ್ಲ. ಆಯ್ತು. ಹಾಂ, ಆಯಿತು. ಹೌದು, 3 ಅವರ್ ಆದ್ರೂ ಇಂಜಿನ್ ಇನ್ನೂ ಕೂಲ್ ಆಗಿಲ್ಲ ಗೊತ್ತಾ. ಇಂಜಿನ್ ಬಿಸಿ ಹಂಗೆ ಇದೆ. ನಂದು ಅಷ್ಟೇ, ಇನ್ನೂ 47 ಇದೆ. ಈಗ ಏನು ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದೀವಿ. ನಾವು ಹೋಗ್ಬೇಕಷ್ಟೇ. ಬಟ್ ನೈಟ್ ಒಂದು 10 ಗಂಟೆವರೆಗೂ ಹೊಡೆಯೋಣ ಅಂತ ಇದ್ದೀವಿ. ಅದಾದಮೇಲೆ ನೋಡೋಣ. ಶ್ರೀನಗರ ಆದಮೇಲೆ ಆ ಮೇನ್ ಒಂದು ಇದಿದೆಯಲ್ಲ ಟನಲ್ಲು, ಆ ಟನಲ್ ದಾಟ್ತಿದ್ದಂಗೆ ಫುಲ್ಲು ಥಂಡಿ. ಈಗ ನೋಡಿ, ಇದೇ ಬೈಕರ್ಸ್ದು ಲೈಫು. ಫುಲ್ ಇಲ್ಲಿ ಬಿಸಿಲು ಅಂತ ಹರಾಕಂತ ಇದ್ದೀವಿ. ಅಲ್ಲೋದ್ಮೇಲೆ ಚಳಿ ಅಂತ ಬಾಯ್ ಪಡ್ಕೊತೀವಿ. ಇಷ್ಟೊಂದೆಲ್ಲ ಕಷ್ಟಪಡ್ಕೊಂಡು ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ ನೋಡಿ. ಈ ಥರ ಎಲ್ಲ ಕುತ್ಕೊಂಡು ನಿಮ್ಗೆ ಯಾರು ಹೇಳಿದ್ರು ಹೋಗೋಕ್ಕೆ ಅಂತ ಹೇಳ್ಬೇಡಿ. ಅದು ಹೇಳ್ತೀರಂತ ಗೊತ್ತು, ಹೇಳ್ತಾ ಇರೋದು. ಏನೋ ಒಂದು ತೋರ್ಸೋಕ್ಕೆ ನಿಮ್ಗೆ ಬರೋಕ್ಕಾಗಲ್ವಲ್ಲ, ಕೆಲವ್ರು ಬರೋಕ್ಕಾಗಲ್ಲ ಅಂಥವ್ರಿಗೆ ಅಷ್ಟೇ, ಇನ್ನೇನಿಲ್ಲ. ಏನೋ ತೋರ್ಸೋಣ ಅಂತ ನಮಗೂ ಖುಷಿ. ಮಾಡ್ತಾಯಿದ್ದೀವಿ, ಅದನ್ನೇ ಮಾಡ್ತಾಯಿದ್ದೀವಿ, ಪ್ಯಾಷನ್ ಅಷ್ಟೇ, ಇನ್ನೇನಿಲ್ಲ. ದುಡ್ಡುಗೋಸ್ಕರ ಅಲ್ಲ, ನಮ್ಮ ಖುಷಿಗೋಸ್ಕರ ಅಷ್ಟೇ, ಇನ್ನೇನಿಲ್ಲ. ದುಡ್ಡು ಬಂದರೆ ಬೇಡ ಅನ್ನಲ್ಲ, ಆಬ್ವಿಯಸ್ಲಿ ಬೇಡ ಅನ್ನಲ್ಲ. ಇವ್ರು ನೋಡಿ, ಇವ್ರು ಬ್ರೇಕ್ ಪ್ಯಾಡ್ಸ್ಗಳು ಟೈರ್ಗಳು 55,000 ಪಾಪ. ಈ ನಮ್ದಾದ್ರೂ ಬಿಡಿ 12,000 ಮತ್ತೆ 20,000 ಮುಂಚೆ 18 ಇತ್ತು, ಈಗ 20,000 ಅಲ್ವಾ? ಹಂಗಿದ್ದಾಗ ಹೆಂಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ನೀವು. ಬೇಜಾರು ಜನಕ್ಕೆ ಮಾಡ್ತಾ ಇದ್ದೀರಾ, ಹಂಗೆ ನಮಗೂ ಮಾಡಿ ಅಷ್ಟೇ. ಓಕೆ. ಸೊ ಈಗ ಸದ್ಯಕ್ಕೆ ಇಲ್ಲಿ ರೆಸ್ಟ್ ತೊಗೊಂಡು ಹೊಡ್ತೀವಿ. ಸದ್ಯಕ್ಕಿನ ಅಪ್ಡೇಟು ಇದು. ಓಕೆ. ಸೊ ಇಲ್ಲೇ ಒಂದು 3 ಅವರ್ ರೆಸ್ಟ್ ತೊಗೊಂಡು ಈಗ ಹೊರಟಿದ್ದೀವಿ. ಊಟನೂ ಇಲ್ಲೇ ಪಕ್ಕದಲ್ಲೇ ಸಿಕ್ತು. ಊಟ ಎಲ್ಲ ಮಾಡಿಕೊಂಡು ಈಗ ಹೊರಡೋದು. ನೆಕ್ಸ್ಟು ಪೆಟ್ರೋಲ್ ಟಾಪಪ್ ಮಾಡಿಸ್ಕೊಂಡು ಇಲ್ಲಿಂದ ಮೋಸ್ಟ್ಲಿ ಸಿಯೋನಿ ನೋಡೋಣ, ನಾಗ್ಪುರು ಸಿಯೋನಿ ಎಲ್ಲಾಗುತ್ತೆ ಅಲ್ಲಿ ರೂಮ್ ಮಾಡು. ಅಯ್ಯೋ, ಯಾಕೆ ಹಾಂ, ತಡಿ ನಾನು ಅದೇ ನೋಡ್ತಾ ಇಲ್ಲ. ಗಾಡಿ ನೋಡಿದ್ರೆ ಅವನಲ್ಲ ಆಫ್ ಮಾಡಲ್ಲ ಹ್ಯಾಂಡಲ್. ಯಾರಿಗೆ ಎತ್ತತೀನಿ. ಅಲ್ಲ ಪೂರಕ್ಕೆ ಜಾಗ ಅಲ್ಲ ಅಲ್ರಿ. ಅವನು ಎಲ್ಲಿ ಗೊತ್ತಾ ಇಡೋದು, ಅವನ ಬ್ಯಾಗ್ ಇರುತ್ತೆ ಹಂಗೆ ಟೆಕ್ನಾಲಜಿ ಇದರಲ್ಲಿ. ಆ್ಯಕ್ಚುಲಿ ಅವ್ರದ್ದು ಟ್ರಯಾಂಫು ಈ ಗಾಡಿ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಬ್ಯಾಕ್ ಪ್ಯಾಕ್ನ ಈ ಬ್ಯಾಗ್ ಮೇಲೆ, ಟೇಲ್ ಬ್ಯಾಗ್ ಮೇಲೆ ಇಟ್ಬಿಟ್ಟು ಕೂತ್ಕೋತಾರೆ. ಇವ್ರು ಹಾಗೆ ಹಾಂ, ಈಗ ನೋಡಿ ಹಿಂಗೆ ಟೇಲ್ ಬ್ಯಾಗ್ ಮೇಲೆ ಬ್ಯಾಕ್ ಪ್ಯಾಕ್ ಕೂತ್ಕೋಬೇಕು. ಸ್ವಲ್ಪ ಲೂಸ್ ಮಾಡ್ಕೊಂಡು ಹಿಂದೆ ಇಟ್ಕೊಬಿಡಿ ಬ್ರೋ, ಅಷ್ಟೇ. ಹಾಂ, ಓಕೆ. ಸೊ ನೋಡೋಣ ಇವಾಗ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು. ಆ್ಯಕ್ಚುಲಿ ಇವಾಗ ನಾವೇನು ಅಂದ್ಕೊಂಡ್ರಿ ಅಂದರೆ 6 ಗಂಟೆವರೆಗೂ ಕಂಟಿನ್ಯೂಸ್ ರೈಡು. ಸೊ ಅದಾದಮೇಲೆ ಒಂದು ಸಣ್ಣ ಬ್ರೇಕು, ಅದಾದಮೇಲೆ ಮತ್ತೆ ರೈಡ್ ಸ್ಟಾರ್ಟು, ಮತ್ತೆ ಇನ್ನೊಂದು 8-9 ಗಂಟೆವರೆಗೂ ಕಂಟಿನ್ಯೂಸ್ ರೈಡು. ಸೊ ಎಲ್ಲಿ ಸ್ಟಾಪ್ ಮಾಡ್ತೀವಿ ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಹತ್ತಿರ ಯಾವುದೋ ಸಿಟಿ ಬಂತು ಅಂತಂದರೆ ಸ್ಟಾಪ್ ಮಾಡಿಬಿಡ್ತೀವಿ. ನಾಗ್ಪುರ್ಗೆ ಬೇಗ ರೀಚ್ ಆದರೆ ನಾವು ಅಲ್ಲಿಂದ ಸಿಯೋನಿಗೆ ಹೋಗೋಣ ಅಂತ. ಎಷ್ಟು ದೂರ ಡಿಸ್ಟೆನ್ಸ್ ಕವರ್ ಮಾಡಿದ್ರೆ ಅಷ್ಟು ಒಳ್ಳೆಯದು ನೆಕ್ಸ್ಟ್ ಡೇಗೆ. ಸೊ
ಸೊ ನೋಡೋಣ. ಸೊ ನಾಗ್ಪುರ್ ರೀಚ್ ಆಗಿದ್ದೀವಿ. ಈಗಾಗಲೇ ಒಂದು ರೂಮ್ ಹುಡುಕಿದ್ದೀವಿ, ಅಲ್ಲೇ ಹೋಗ್ತಾ ಇದ್ದೀವಿ. ಈಗ ಹೋಗಿದ ತಕ್ಷಣ ಊಟ ಗೀಟ ಮಾಡಿ ಮಲ್ಕೊಂಬಿಡೋದು. ನಾಳೆ ಬೆಳಿಗ್ಗೆ ಅಲ್ಲಿಂದ ಮೋಸ್ಟ್ಲಿ ಗ್ವಾಲಿಯರ್ ಪ್ಲ್ಯಾನ್ ಇದೆ. ಬೆಳಗ್ಗೆನೇ ಎದ್ದು ಹೋಗಬೇಕು. 7 ಒಂದು 4-5 ಗಂಟೆಗೆ ಸ್ಟಾರ್ಟ್ ಮಾಡ್ಬಿಡೋಣ ರೈಡ್ ಅಂತಿದ್ದೀವಿ. ಯಾಕಂದರೆ ಮಧ್ಯಾಹ್ನ ಹೆವಿ ಬಿಸಿಲಿದೆಯಲ್ಲ, ಸೊ ಸ್ವಲ್ಪ ಇದು ಮಿಡ್ ಡೇ ರೈಡ್ನ ಇದು ಅವಾಯ್ಡ್ ಮಾಡೋಣ ಅಂತ. ಅಂದರೆ ಲೈಕ್ 1 o'clock 2 o'clock ಇಲ್ಲ 12 ಗಂಟೆಯಿಂದ 1-2-3 ಗಂಟೆ ಈ ಒಂದು 2-3 ಅವರ್ ಎಲ್ಲಾದರೂ ರೆಸ್ಟ್ ತೊಗೊಂಬಿಟ್ಟು ಬೆಳಗ್ಗೆ ಸ್ವಲ್ಪ ತಂಪಿದ್ದಾಗೇ ರೀಚ್ ಮಾಡಿಬಿಡೋಣ, ಕಿಲೋಮೀಟ್ರನ್ನ ಕವರ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ನಡೀತು. ಸೊ ಈಗ ಹೊರಟಿದ್ದೀವಿ ರೂಮ್ ಕಡೆಗೆ.